ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ರೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಮತ್ತು ನಿಮ್ಗೆ ಯೂಸ್ಫುಲ್ ಆಗುವಂಥ ಒಂದು ವಿಡಿಯೋನ ನಾನು ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನೊಂದು ಏನಂದರೆ, ಈ ವಿಡಿಯೋನ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ನೋಡಿ, ಸ್ಕಿಪ್ ಮಾಡಿ ನೋಡೋದಕ್ಕೆ ಹೋಗಬೇಡಿ. ಯಾಕಂದರೆ ಸ್ಕಿಪ್ ಮಾಡೋದ್ರಿಂದ ನಿಮಗೇನೂ ಅರ್ಥ ಆಗೋದಿಲ್ಲ. ಹಾಗಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡ್ದೇ ಎಂಡಿಂಗ್ವರೆಗೂ ನೋಡಿ, ಆಯಿತಾ? ನಾನು ಈ ವಿಡಿಯೋದಲ್ಲಿ ಮನಿ ಸೇವಿಂಗ್ ಬಗ್ಗೆ ಹೇಳ್ತಾ ಇದ್ದೀನಿ, ಆಯಿತಾ? ಮನಿ ಸೇವಿಂಗ್ ತುಂಬ ವೀಡಿಯೋಸ್ನ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಯೂಟ್ಯೂಬ್ ಚಾನಲಲ್ಲಿ. ಅಕಸ್ಮಾತ್ ನೀವು ನೋಡಿರದೇ ಇದ್ದರೆ ಒಂದ್ಸಲ ನನ್ನ ಯೂಟ್ಯೂಬ್ ಚಾನಲ್ ಚೆಕ್ ಮಾಡಿ, ಅಲ್ಲಿ ನಿಮಗೆ ತುಂಬಾ ವೀಡಿಯೋಸ್ನ ನಾನು ಇಲ್ಲೇ ಅಪ್ಲೋಡ್ ಮಾಡಿದ್ದೀನಿ. ಇವತ್ತು ಮನಿ ಸೇವಿಂಗ್ ಹೇಳ್ತಾ ಇರೋದು ನಾನು 10 ರೂಪೀಸಿಂದ ಮನಿ ಸೇವಿಂಗ್ನ ಯಾವ ರೀತಿ ಮಾಡ್ಬೋದು, ದಿನ 10 ರೂಪಾಯಿ ಸೇವ್ ಮಾಡೋದ್ರಿಂದ ಯಾವ ರೀತಿ ಮನಿ ಸೇವಿಂಗ್ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ನಾನು 5 ರೂಪಾಯಿಂದನೂ ಹೇಳಿದ್ದೀನಿ, 2 ರೂಪಾಯಿಂದನೂ ಕೂಡ ಹೇಳಿದ್ದೀನಿ, 1 ರೂಪಾಯಿಂದನೂ ಕೂಡ ಮನಿ ಸೇವಿಂಗ್ ಯಾವ ರೀತಿ ಮಾಡೋದಂತ ಹೇಳಿದ್ದೀನಿ. ಇದು 10 ರೂಪೀಸ್ ಅಂದರೆ 10 ರೂಪಾಯಿಂದ ಮನಿ ಸೇವಿಂಗ್ನ ಯಾವ ರೀತಿ ಮಾಡೋದಂತ ಹೇಳ್ತಾ ಹೋಗ್ತೀನಿ. ಇದು ಏನಂದರೆ ಮೇನ್ ನಾನು ಯಾವಾಗಲೂ ಕೂಡ ಮನಿ ಸೇವಿಂಗಲ್ಲಿ ಹೇಳೋದು, ಮೇನ್ ನಿಮಗೆ ಮನಿ ಸೇವಿಂಗ್ ಮಾಡಬೇಕು ಅನ್ನೋದು ಮೈಂಡಲ್ಲಿ ಇರಬೇಕು, ಆಯಿತಾ? ಸೊ ಆ ಥರ ಮೈಂಡಲ್ಲಿ ನೀವು ಫಿಕ್ಸ್ ಆದರೆ ಮಾತ್ರ ಮನಿ ಸೇವಿಂಗ್ ಅನ್ನೋದನ್ನ ಮಾಡೋದಕ್ಕೆ ಸಾಧ್ಯ. ಇಲ್ಲ ಅಂತಂದರೆ ಮನಿ ಸೇವಿಂಗ್ ಮಾಡೋದಕ್ಕಾಗಲ್ಲ. ಸ್ವಲ್ಪ ದಿನ ಮಾಡಿದ್ವಿ ಆಮೇಲೆ ಸ್ಕಿಪ್ ಮಾಡಿದ್ವಿ ಅನ್ನೋ ಥರ ಮಾಡೋದಕ್ಕೆ ಹೋಗಬೇಡಿ. ಹಾಗೆ ಯಾವುದೇ ಒಂದು ಮನಿ ಸೇವಿಂಗ್ ಆಗಿರ್ಬೋದು, ಚಿಕ್ಕ ಒಂದು ಇದರಲ್ಲಿ ಮಾಡಬೇಡಿ. ಅಂದರೆ ಒಂದು ತಿಂಗಳು ಮಾಡಿದೆ, 2 ತಿಂಗಳು ಮಾಡಿದೆ, 3 ತಿಂಗಳು ಮಾಡಿದೆ ಅಂದರೆ ನಿಮ್ಗೆ ಅಷ್ಟೊಂದು ಅಮೌಂಟ್ ಸೇವ್ ಆಗೋಲ್ಲ. 1 ಇಯರ್ವರೆಗೂ ಅಟ್ಲೀಸ್ಟ್ ಅಂದರೂ 1 ವರ್ಷದವರೆಗೂ ನೀವು ಮಾಡೋದ್ರಿಂದ ಮನಿ ಸೇವಿಂಗ್ ಅನ್ನೋದು ನಿಮ್ಗೆ ತುಂಬ ಚೆನ್ನಾಗಿ ಸಿಗುತ್ತೆ, ಆಯಿತಾ? ಇಲ್ಲಿ ಸ್ಟಾರ್ಟ್ ಮಾಡೋ ವಿಡಿಯೋನ ನಾನಿಲ್ಲಿ ಮನಿ ಸೇವಿಂಗ್ ಯಾವ ರೀತಿ ಮಾಡೋದಂತ ಹೇಳ್ತೀನಿ. ಇವಾಗ 1 ತಿಂಗಳಲ್ಲಿ ಮನಿ ಸೇವಿಂಗ್ನ ಯಾವ ರೀತಿ ಮಾಡೋದಂತ ಹೇಳ್ತೀನಿ ನೋಡಿ. ಫಸ್ಟ್ 1, 2, 3, 4, 5, 6, 7 ನಾನು ಜಸ್ಟ್ ಒಂದು ವಾರದ ದಿನಗಳನ್ನ ಹಾಕ್ಕೊಂಡಿದ್ದೀನಿ. 7 ದಿನ ಇಲ್ಲಿ ಭಾನುವಾರದಿಂದ ನಾನು ಶನಿವಾರದವರೆಗೂ ನಂಬರ್ಸ್ನ ಹಾಕ್ಕೊಂಡಿದ್ದೀನಿ. ನಾನು ಭಾನುವಾರ ಏನು ಮಾಡ್ತೀನಿ, ಬೆಳಿಗ್ಗೆ ಎದ್ದು ಒಂದು 10 ರೂಪಾಯಿನ ಸೇವಿಂಗ್ ಮಾಡ್ಕೋತೀನಿ, ಆಯಿತಾ? ಸೊ 10 ರೂಪಾಯಿ ಸೇವಿಂಗ್ ಆದಮೇಲೆ ನೆಕ್ಸ್ಟ್ ಸೋಮವಾರ ದಿನ ನಾನು ಇದಕ್ಕೆ ಇನ್ನೂ 10 ರೂಪಾಯಿ ಆ್ಯಡ್ ಮಾಡಿ 20 ರೂಪಾಯಿ ಹಾಕ್ತೀನಿ. ಅಂದರೆ ಮೊದಲನೇ ದಿನ 10 ರೂಪಾಯಿ ಹಾಕಿರ್ತೀನಿ, 2ನೇ ದಿನ 10 ರೂಪಾಯಿ ಜಾಸ್ತಿ ಮಾಡಿಕೊಂಡು 20 ರೂಪಾಯಿ ಹಾಕ್ತೀನಿ. ಅದೇ ರೀತಿ 3ನೇ ದಿನ ಮತ್ತೆ 10 ರೂಪಾಯಿ 20 ರೂಪಾಯಿಗೆ ಮತ್ತೆ ಇನ್ನೂ 10 ರೂಪಾಯಿ ಎಕ್ಸ್ಟ್ರಾ ಮಾಡಿಕೊಂಡು 30 ರೂಪಾಯಿ ಹಾಕ್ತೀನಿ. ಹಾಗೆ 4ನೇ ದಿನ 30 ರೂಪಾಯಿಗೆ ಇನ್ನೂ 10 ರೂಪಾಯಿ ಎಕ್ಸ್ಟ್ರಾ ಮಾಡಿಕೊಂಡು 40 ರೂಪಾಯಿ ಹಾಕ್ತೀನಿ. ಹಾಗೆ 5ನೇ ದಿನ 40 ರೂಪಾಯಿಗೆ ಇನ್ನೂ 10 ರೂಪಾಯಿ ಎಕ್ಸ್ಟ್ರಾ ಮಾಡಿಕೊಂಡು 50 ರೂಪಾಯಿ ಹಾಕ್ತೀನಿ. ಹಾಗೆ ಕರೆಕ್ಟಾಗಿ 7ನೇ ದಿನದವರೆಗೂ ನಾನು 10 ರೂಪಾಯಿ ಎಕ್ಸ್ಟ್ರಾ ಮಾಡಿಕೊಂಡು ಈ ಥರ ಅಮೌಂಟನ್ನು ಸೇವ್ ಮಾಡ್ತೀನಿ. ಇಲ್ಲಿ ಏನು ಮಾಡಬೇಕಂದ್ರೆ, ಕೆಲವೊಬ್ಬರು ಹೇಳ್ತಾರೆ 10 ರೂಪಾಯಿ ಸೇವಿಂಗ್ಸ್ ಮಾಡಿದರೆ ಇಲ್ಲಿ 70 ರೂಪಾಯಿ ಅಷ್ಟೇ ಆಗುತ್ತಲ್ವ, ಸೊ ನೀವು ಹೆಂಗೆ ಕೌಂಟ್ ಮಾಡಿದ್ರಿ ಅಂತ ಹೇಳ್ತೀವಿ. ಕೌಂಟ್ ಮಾಡಿದ್ರಿ, ಇಲ್ಲಿ ರಾಂಗ್ ಮಾಡಿದ್ದೀರಾ ಅಂತಲೂ ಕೂಡ ಹೇಳ್ತಾರೆ ಕಾಮೆಂಟ್ ಮಾಡಿ. ಹಾಗಾಗಿ ಹೇಳ್ತಾ ಇದ್ದೀನಿ, ನಾನಿಲ್ಲಿ ಯಾವ ರೀತಿ ಹಾಕಿದ್ದೀನಿ ಅಂದರೆ, ಫಸ್ಟ್ ಡೇ 10 ರೂಪಾಯಿ ಹಾಕಿದ್ಮೇಲೆ ನೆಕ್ಸ್ಟ್ ಡೇ ಈ 10 ರೂಪಾಯಿಗೆ ಇನ್ನೂ 10 ರೂಪಾಯಿನ ಸೇರಿಸ್ಬಿಟ್ಟು 20 ರೂಪಾಯಿ ಹಾಕ್ತೀನಿ. ಇದೆಲ್ಲ ನೀವು ಇವೆರಡನ್ನೂ ಟೋಟಲ್ ಮಾಡಿದ್ರೆ ಎಷ್ಟಾಗುತ್ತೆ? 30 ರೂಪಾಯಿ ಆಗುತ್ತೆ ಅಲ್ವಾ? ಹಂಗಂತ ನಾವು ಇಲ್ಲಿ 10 ತೊಗೊಳಕ್ಕಾಗಲ್ಲ. ಇಲ್ಲಿ 10 ರೂಪಾಯಿ ಮತ್ತು 20 ರೂಪಾಯಿ ನಾನು ಲೆಕ್ಕ ತೊಗೊಂಡಿರೋದು. ಹಾಗಾಗಿ ನಾನಿಲ್ಲಿ 30 ರೂಪಾಯಿ ತೊಗೊಂಡಿದ್ದೀನಿ. ಅದೇ ರೀತಿ 7 ದಿನದ ಕೌಂಟಿಂಗ್ ಈ ರೀತಿ ಮಾಡ್ಕೋಬೇಕು. 10 + 20 + 30 + 40 ಈ ರೀತಿ ನೀವು ಕೌಂಟಿಂಗ್ ಮಾಡ್ಕೊತಾ ಬರಬೇಕಾಗುತ್ತೆ. ಈ ಥರ ಕೌಂಟಿಂಗ್ ಮಾಡಿದರೆ ನಿಮ್ಗೆ ಅಮೌಂಟ್ ಅನ್ನೋದು ಎಷ್ಟು ಅಂತ ಗೊತ್ತಾಗುತ್ತೆ. ಇಲ್ಲ ಅಂತಂದರೆ 10 ರೂಪಾಯಿಯಿಂದ ನೀವು ಸ್ಟಾರ್ಟ್ ಮಾಡಿರ್ತಾರೆ, 70 ರೂಪಾಯಿ ಆಗುತ್ತೆ, ವಾರಕ್ಕೆ 70 ರೂಪಾಯಿ ಅಷ್ಟೇ ಸೇವಿಂಗ್ಸ್ ಆಗುತ್ತೆ ಅಂತ ಕೆಲವೊಬ್ರು ಹೇಳ್ತಾರೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಈ ಥರ ನಿಮಗೆ ಕ್ಲಾರಿಟಿಯಾಗಿ ಹೇಳ್ತಾ ಇದ್ದೀನಿ, ಆಯಿತಾ? ಈ ರೀತಿ ಮನಿ ಸೇವಿಂಗ್ನ ಹೇಗೆಲ್ಲ ಮಾಡ್ಬೋದು, ಈ 10 ರೂಪಾಯಿಂದ ಮನಿ ಸೇವಿಂಗ್ ಸ್ಟಾರ್ಟ್ ಮಾಡಿದ್ರೆ ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ ನೋಡಿ. ಇಲ್ಲಿ ನಾನು ಒಂದು ಚಾರ್ಟ್ ಮಾಡಿ ಇಟ್ಕೊಂಡಿದ್ದೀನಿ, ಯಾವ ರೀತಿ ಅಂತಲೂ ಕೂಡ ನಿಮ್ಗೆ ಹೇಳ್ತೀನಿ. ಈ ಥರ ಚಾರ್ಟ್ ಮಾಡೋದ್ರಿಂದ ನಿಮ್ಗೆ ತುಂಬ ಯೂಸ್ ಆಗುತ್ತೆ. ಯಾಕಂತಂದರೆ ಒಂದೊಂದು ದಿನ ಒಂದೊಂದು ಅಮೌಂಟ್ ಇರುತ್ತೆ. ಇವಾಗ 10 ರೂಪಾಯಿ ಇರುತ್ತಲ್ವ, ಸೊ ಈ ಥರ ಒಂದು ತಿಂಗಳದ್ದು ನಾನು ಚಾರ್ಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ತಿಂಗಳಲ್ಲಿ ಮಾತ್ರ ಈ ಥರ ನೀವು ಎಕ್ಸ್ಟ್ರಾ ಮಾಡ್ತಾ ಹೋಗಬೇಕಾಗುತ್ತೆ ನೋಡಿ. ಮೊದಲನೇ ದಿನ 10, 2ನೇ ದಿನ 20, 3ನೇ ದಿನ 30, 4ನೇ ದಿನ 40. ಈ ಥರ ನಾನು ಮೊದಲಿಗೆ ಏನು ಹೇಳಿದ್ನೋ ಒಂದೊಂದು ದಿನವೂ ಕೂಡ 10 ರೂಪಾಯಿ ಎಕ್ಸ್ಟ್ರಾ ಮಾಡ್ಕೊಂಡು ಹೋಗ್ಬೇಕಂತ, ಅದೇ ರೀತಿ ನೀವು 30 ದಿನದವರೆಗೂ ಕೂಡ ಎಕ್ಸ್ಟ್ರಾ ಮಾಡ್ತಾ ಬರಬೇಕಾಗುತ್ತೆ. ಇಲ್ಲಿ ನಾನು 3 ಪಾರ್ಟಾಗಿ ಮಾಡ್ಕೊಂಡಿದ್ದೀನಿ. ಕರೆಕ್ಟಾಗಿ ನಿಮಗೆ ಅಮೌಂಟ್ ಅನ್ನೋದು ಎಷ್ಟಾಗುತ್ತೆ ಅಂತ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಈ ಥರ ಮಾಡ್ಕೊಂಡಿದ್ದೀನಿ. ಇದು 30 ದಿನ ಆದಮೇಲೆ ಮತ್ತೆ ಎಕ್ಸ್ಟ್ರಾ ನೆಕ್ಸ್ಟ್ ಮಂತಿಗೆ ಇವಾಗ 1ನೇ ತಾರೀಕು ಬಂತಪ್ಪ, ಇಲ್ಲಿ 300 ರೂಪಾಯಿ ಮಾಡಿರ್ತೀವಿ. ನೆಕ್ಸ್ಟ್ 1ನೇ ತಾರೀಕು ಬಂದಮೇಲೆ 310 ಮಾಡಬೇಕಂದ್ರೆ ಇಲ್ಲ,
ಮತ್ತೆ ಹೊಸದಾಗಿ 10 ರೂಪಾಯಿಂದನೇ ಸ್ಟಾರ್ಟ್ ಮಾಡಬೇಕು, 300 ರೂಪಾಯಿಗೆ ಎಂಡ್ ಮಾಡಬೇಕು. ಸೊ ಈ ರೀತಿ ನೀವು ಅಮೌಂಟನ್ನು ಆ್ಯಡ್ ಮಾಡ್ತಾ ಹೋಗಬೇಕಾಗುತ್ತೆ. ಆಯಿತಾ? ಈ ಅಮೌಂಟು ಒಂದೊಂದ್ಸಲ ಕಷ್ಟ ಆಗುತ್ತೆ ಏನು ಮಾಡೋದು ಅಂತ ಅಂದಾಗ, ಇವಾಗ ನೀವು 10 ರೂಪಾಯಿ ಹಾಕೋ ದಿನ, ಫಸ್ಟ್ನೇ ದಿನ ನಿಮ್ಗೆ 10 ರೂಪಾಯಿ ಹಾಕೋ ಟೈಮಲ್ಲಿ 10 ರೂಪಾಯಿಗಿಂತ ಜಾಸ್ತಿನೇ ಒಂದು 160 ರೂಪಾಯಿ ಏನೋ ಇದೆ ನಿಮ್ಮ ಕೈಯಲ್ಲಿ ಎಕ್ಸ್ಟ್ರಾ ಅಂತಂದರೆ 10 ರೂಪಾಯಿನೂ ಹಾಕಿರಿ, 160 ರೂಪಾಯಿನೂ ಕೂಡ ಹಾಕಿರಿ. ಸೊ ಆವಾಗ ಅಲ್ಲಿ ರೌಂಡ್ ಅಪ್ ಮಾಡ್ಕೊಳ್ಳಿ. ಓಕೆ, ನಾನು ಈ ಅಮೌಂಟನ್ನ ಆಗಲೇ ಹಾಕಿದ್ದೀನಿ, ಆಯಿತಾ? ನಿಮಗೊಂದು ಲೆಕ್ಕ ಸಿಗುತ್ತೆ ಈ ಥರ ಒಂದು ಬುಕ್ಕಲ್ಲಿ ಬರೆದಿಟ್ಕೊಳೋದ್ರಿಂದ. ಅದೇ ರೀತಿ 20 ರೂಪಾಯಿ ಹಾಕೋ ಟೈಮಲ್ಲಿ ನಿಮ್ಮ ಹತ್ರ 200 ರೂಪಾಯಿ ಇದೆ ಅಂತ ಅಂದ್ಕೊಳ್ಳಿ. 20 ರೂಪಾಯಿನೂ ಹಾಕಿ, ಹಾಗೆ 200 ರೂಪಾಯಿನೂ ಕೂಡ ಹಾಕಿ. ಸೊ 2 ಡೇನೂ ನಿಮಗೆ ಕ್ಲಿಯರ್ ಆಗುತ್ತೆ. ಇದೆಲ್ಲ ನಿಮ್ಗೊಂದು ಚಾರ್ಟ್ ಫುಲ್ಲು ಕ್ಲಿಯರ್ ಆಯಿತು, ಒಂದು ತಿಂಗಳಲ್ಲಿ ಬೇಗನೆ ಮುಗೀತಂದರೆ ಮತ್ತೆ ನಿಲ್ಲಿಸಿ, ಮತ್ತೆ 1ನೇ ತಾರೀಕಿಂದ ಮತ್ತೆ ಸ್ಟಾರ್ಟ್ ಮಾಡಿ. ಈ ರೀತಿ ಮಾಡೋದ್ರಿಂದ ನಿಮ್ಮ ಮನಿ ಸೇವಿಂಗ್ ಅನ್ನೋದು ಈಸಿಯಾಗಿ ಮಾಡ್ಕೋಬೋದು. ಹಾಗೆ ಎಷ್ಟಾಗುತ್ತೆ ಅಂತಲೂ ಕೂಡ ಹೇಳ್ತೀನಿ ನೋಡಿ. ನಾನು 1ನೇ ತಾರೀಕಿಂದ 10ನೇ ತಾರೀಕುವರೆಗೂ ನಾನು ಅಮೌಂಟ್ ಹಾಕಿದರೆ ಇಲ್ಲಿ ನನಗೆ ಸಿಗುವಂಥ ಅಮೌಂಟು 550 ರೂಪಾಯಿ. ಹಾಗೆ 11ನೇ ತಾರೀಕಿಂದ 20ನೇ ತಾರೀಕುವರೆಗೂ ಅಮೌಂಟನ್ನು ನಾನು 110 ರೂಪಾಯಿಂದ ಸ್ಟಾರ್ಟ್ ಮಾಡಿ 200 ರೂಪಾಯಿಗೆ ಎಂಡ್ ಮಾಡಿದೆ ಅಂದರೆ ನನಗೆ ಸಿಗುವಂಥ ಅಮೌಂಟು 1550. ಹಾಗೆಯೇ 21ನೇ ತಾರೀಕಿಂದ 30ನೇ ತಾರೀಕುವರೆಗೂ ನಾನಿಲ್ಲಿ ಅಮೌಂಟನ್ನು ಯಾವ ರೀತಿ ಆ್ಯಡ್ ಮಾಡ್ತೀನಿ ಅಂದರೆ 210 ರೂಪಾಯಿಂದ ಸ್ಟಾರ್ಟ್ ಮಾಡಿ 300 ರೂಪಾಯಿಗೆ ಎಂಡ್ ಮಾಡ್ತೀನಿ. ಸೊ ಈ ಥರ ಎಂಡ್ ಮಾಡಿದಾಗ ನನಗೆ ಸಿಗುವಂಥ ಅಮೌಂಟು 2550 ರೂಪಾಯಿ ಸಿಗುತ್ತೆ. ಸೊ ಟೋಟಲಿ ನಾವು ಇದನ್ನ ಟೋಟಲ್ ಮಾಡಿದಾಗ 1 ಮಂತಿಗೆ ನೋಡಿ 550, 1550, 2550. ಸೊ 1ನೇ ತಾರೀಕಿಂದ 30ನೇ ತಾರೀಕುವರೆಗೂ ನಮಗೆ ಟೋಟಲ್ ಅಮೌಂಟ್ ಎಷ್ಟು ಸಿಗುತ್ತೆ ಅಂದರೆ 4650 ರೂಪಾಯಿ ಇಲ್ಲಿ ನಮಗೆ ಒಂದು ತಿಂಗಳಿಗೆ ಸಿಗುತ್ತೆ. ಸೊ ಈಸಿಯಾಗಿ ನೀವು ಇಷ್ಟು ಅಮೌಂಟನ್ನು ಸೇವ್ ಮಾಡ್ಬೋದು 1 ಮಂತಲ್ಲಿ, ಆಯಿತಾ? ಅದಾದಮೇಲೆ ನೀವು 1 ವರ್ಷ ಫುಲ್ ಹಾಕ್ತೀನಪ್ಪ 4650 ರೂಪಾಯಿ 12 ತಿಂಗಳು ನಾನು ಕ್ಲಿಯರಾಗಿ ನಾನು ಕಷ್ಟಪಟ್ಟಾಗಲಿ ನಾನು ಹಾಕ್ತೀನಿ ಅಮೌಂಟನ್ನು ಅನ್ನೋ ಹಾಗಿದ್ರೆ ನಿಮಗೆ ಸಿಗುವಂಥ ಅಮೌಂಟು 55,800 ರೂಪಾಯಿ ಅಮೌಂಟ್ ಇಲ್ಲಿ ನಿಮಗೆ 1 ವರ್ಷಕ್ಕೆ ಸಿಗುತ್ತೆ, ಆಯಿತಾ? ಸೊ ಅದೇ ರೀತಿ ನೀವು ಇನ್ನೂ 2 ವರ್ಷಕ್ಕೆ ನಾವು ಮಾಡ್ತೀನಿ 55,800 ರೂಪಾಯಿ ಬಂದಿದೆ. ಸೊ ಇನ್ನೂ 1 ವರ್ಷ ಎಕ್ಸ್ಟ್ರಾ ಮಾಡ್ತೀನಿ ಅಂದರೆ 2 ವರ್ಷ ನಾವು ಮಾಡ್ತೀನಿ ಅನ್ನೋ ಹಾಗಿದ್ರೆ ನಿಮಗೆ ಸಿಗುವಂಥ ಅಮೌಂಟು 1,11,600 ರೂಪಾಯಿ ಇಲ್ಲಿ ಸೇವ್ ಆಗುತ್ತೆ ಅಲ್ವಾ? ಸೊ ನೀವು ಇಲ್ಲಿ ಕಷ್ಟ ಆಗ್ಬೋದು ಒಂದೊಂದ್ಸಲ ಅಮೌಂಟು, ನಾನು ಹೇಳಿದ್ನಲ್ವ, ಆವಾಗ ಈ ರೀತಿ ಬ್ಯಾಲೆನ್ಸ್ ಮಾಡ್ಕೋಬೇಕು. 300 ರೂಪಾಯಿ ಹಾಕೋ ಟೈಮಲ್ಲಿ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಅನ್ನೋದಾಗಿದ್ದರೆ ಇಲ್ಲೇ ನಿಮ್ಗೆ ಡೈಲಿ ಸಿಗಲ್ಲ ಅಂದ್ರೂ ಯಾವತ್ತಾರು ಒಂದಿನಾದ್ರೂ ನಿಮಗೆ ಎಕ್ಸ್ಟ್ರಾ ಅಮೌಂಟ್ ಆ್ಯಡ್ ಆಗಿ ಸಿಗುತ್ತಲ್ವ. ಸೊ ಅಮೌಂಟನ್ನು ಇಲ್ಲೇ ಆ್ಯಡ್ ಮಾಡ್ಬೋದು. ನಾನು ಏನು ಹೇಳಿದೆ 10 ರೂಪಾಯಿ ನಿಮ್ಗೆ ಸಿಗೋ ಕೈಯಲ್ಲಿ ಇರೋ ಟೈಮಲ್ಲಿ ನಿಮಗೆ 200 ರೂಪಾಯಿ ನಿಮ್ಮ ಕೈಯಲ್ಲಿ ಇದೆ ಇನ್ನೂ ಎಕ್ಸ್ಟ್ರಾ ಅಂದರೆ ಆ ಟೈಮಲ್ಲಿ 200 ರೂಪಾಯಿನೂ ಹಾಕಿ 10 ರೂಪಾಯಿನೂ ಹಾಕಿ ಅಲ್ಲಿ ರೌಂಡ್ ಅಪ್ ಮಾಡ್ಕೊಳ್ಳಿ. ಸೊ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ, ನಾನು ಇಷ್ಟು ಹಾಕಿದ್ದೀನಿ ಅನ್ನೋದು ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಒಂದು ಚಾರ್ಟ್ ಮಾಡಿ ಇಟ್ಕೊಳ್ಳಿ, ಆವಾಗ ನಿಮಗೆ ನಾನು ಎಷ್ಟು ಹಾಕಿದ್ದೀನಿ ಎಷ್ಟಿಲ್ಲ ಇನ್ನೂ ಎಷ್ಟು ಹಾಕ್ಬೇಕಂತನೂ ಕೂಡ ಗೊತ್ತಾಗುತ್ತೆ. ಈಸಿಯಾಗಿ ನೀವು ಅಮೌಂಟನ್ನು ಈ ಥರ ಕಲೆಕ್ಟ್ ಮಾಡ್ತಾ ಹೋಗ್ಬೋದು, ಆಯಿತಾ? ಇದನ್ನೇ ನಾನು ಲಾಂಗ್ ಟರ್ಮ್ ಮಾಡ್ತೀನಿ, ಒಂದು 5 ವರ್ಷ ನಾನು ಮಾಡ್ತೀನಿ ಅನ್ನೋ ಹಾಗಿದ್ರೆ ನಿಮಗೆ ಸಿಗುವಂಥ ಅಮೌಂಟು 2,79,000 ಅಮೌಂಟು ಇಲ್ಲಿ ಈಸಿಯಾಗಿ ನೀವು ಸೇವಿಂಗ್ಸ್ನ ಮಾಡ್ಬೋದು, ಆಯಿತಾ? ಕೆಲವೊಬ್ರು ಹೇಳ್ತಾರೆ ಇದನ್ನು ಫಿಕ್ಸೆಡ್ ಮಾಡ್ಬೋದಲ್ವಾ ಅಂತೇಳಿ. ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಫಿಕ್ಸೆಡ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿರ್ತೀವಿ, ಬಟ್ ಆ ಟೈಮಲ್ಲಿ ನಮ್ಮ ಕೈಯಲ್ಲಿ ಅಮೌಂಟ್ ಇರೋಲ್ಲ. ಅಟ್ಲೀಸ್ಟ್ ನಾವು ಅಮೌಂಟನ್ನಾದರೂ ಜೋಡಿಸ್ಬೇಕಲ್ವ. ಒಂದು ಅಮೌಂಟ್ ನಾವು ಇದನ್ನು ತೊಗೊಂಡೋಗಿ ಫಿಕ್ಸೆಡ್ ಮಾಡ್ತೀನಿ ಅಂದರೆ ಈ ಅಮೌಂಟನ್ನು ಜೋಡಿಸ್ಬೇಕು. ಈ ಅಮೌಂಟ್ ಜೋಡಿಸ್ಬೇಕಂದ್ರೆ ಈ ಮೆಥಡ್ನ ನಾವು ಫಾಲೋ ಮಾಡಬೇಕಲ್ವ. ಸೊ ಫಾಲೋ ಮಾಡದೇ ಇದ್ದರೆ ನಮಗೆ ಎಲ್ಲಿ ಸಿಗುತ್ತೆ ಈ ಅಮೌಂಟು ಅಲ್ವಾ? ಸೊ ಹಾಗಾಗಿ ನೀವು ಒಂದು ಚಿಕ್ಕ ಒಂದು ಮೆಥಡ್ನೇ ಫಾಲೋ ಮಾಡಿದ್ರು ನಿಮ್ಗೆ ಇಷ್ಟು ಅಮೌಂಟ್ ಸಿಗುತ್ತೆ. ನೀವು ಇನ್ನೂ ಎಕ್ಸ್ಟ್ರಾ ನೀವು ಜಾಸ್ತಿ ಹಾಕ್ಕೊಳ್ತಾ ಹೋಗ್ತೀನಿ ಅಂದರೂ ಕೂಡ ಇಲ್ಲಿ ಕೆಲವೊಬ್ರು ಇವಾಗ ಡೈಲಿ ಅರ್ನಿಂಗ್ಸ್ ಮಾಡ್ತಾ ಇರ್ತಾರೆ, ಡೈಲಿ ಬಿಸ್ನೆಸ್ ಮಾಡ್ತಾ ಇರ್ತಾರೆ, ಅಂಥವ್ರು ಕೂಡ ಇಲ್ಲಿ 10 ರೂಪಾಯಿ ಹಾಕೋ 10 ರೂಪಾಯಿಂದ ಸ್ಟಾರ್ಟ್ ಮಾಡೋಬೋದು 100 ರೂಪಾಯಿಂದ ಸ್ಟಾರ್ಟ್ ಮಾಡಿ 1 to ಡಬಲ್ ನಿಮ್ಗೆ ಅಮೌಂಟ್ ಇಲ್ಲಿ ಆ್ಯಡ್ ಆಗ್ತಾ ಹೋಗುತ್ತೆ ಅಲ್ವಾ? ಸೊ ಈ ಥರ ಮಾಡೋದ್ರಿಂದ ಈಸಿಯಾಗಿ ನಿಮ್ಮ ಮನೆಯಲ್ಲೇ ಅಮೌಂಟನ್ನು ಸೇವಿಂಗ್ಸ್ ಮಾಡ್ಬೋದು. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.